ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನು ಮಾರ್ಕೆಟ್ಗೆ ಎಲ್ಲ ಕೈಪಲ್ ತಗೊಂಡು ಹೋಗಕ್ ಬಂದಿದ್ರೆ? ತರಕಾರಿ ತಗೊಂಡೋಗೋಣ ಅಂತ ಬಂದೆ. ತುಂಬಾ ಕಷ್ಟ ಆಗ್ಬಿಟ್ಟಿದೆ, ಎಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಮಾಡೋದು? ಹೇಗ್ ಮಾಡ್ತಾ ಇದ್ದೀರಾ ಸರ್ ಈಗ ಸದ್ಯಕ್ಕೆ? ನಾನು ಸದ್ಯಕ್ಕೆ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್, ಪ್ರೆಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಈಗ ಏನಾಗಿದೆ ಅಂತಂದ್ರೆ ಎರಡು ಅಂದ್ರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದ್ದಾರೆ, ಜನರ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಏನ್ ಮಾಡೋದು ಮೇಡಮ್, ಎಲ್ಲರೂ ಇದ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಏನ್ ಮಾಡಕ್ಕೂ ಆಗಲ್ಲ ಈಗ. ಮೆಟ್ರೋ ಜಾಸ್ತಿ ಮಾಡಿದ್ದಾರೆ, ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಮೆಟ್ರೋ ಜಾಸ್ತಿ ಬಸ್ ಜಾಸ್ತಿ ಮಾಡಿದ್ದಾರೆ. ಏನ್ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆಯಲ್ಲ ಮೇಡಮ್ ಈಗ. ಹಾರ್ಟ್ ಆಪರೇಷನ್ ಆಗಿದೆ, ಓಡಾಡಕ್ಕಾಗಲ್ಲ. ಏನ್ ಮಾಡೋದು? ಸರ್ ಈಗ ಮತ್ತೆ ಮೆಟ್ರೋದಲ್ಲಿ ಓಡಾಡಲ್ವಾ ನೀವು? ಇಲ್ಲ ಮೇಡಮ್, ಓಡಾಡ್ತಾ ಇಲ್ಲ ಈಗ. ಯಾಕೆ ಸರ್? ಎಲ್ಲ ತುಂಬಾ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಮೇಡಮ್. 30 ರೂಪಾಯಿ 60 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಎಲ್ಲಿ ಬದುಕೋದು ನಾವು? 30 ರೂಪಾಯಿ ಇದ್ದಿತ್ತು 60 ರೂಪಾಯಿ ಮಾಡಿದ್ದಾರೆ. ಸರ್ ಹೆಂಗಾಗ್ತಿದೆ ವ್ಯಾಪಾರ, ಹೆಂಗ್ ಮಾಡ್ತಿದ್ದೀರಾ? ವ್ಯಾಪಾರ ಚೆನ್ನಾಗಿ ನಡೀತದೆ, ಏನು ದೇವ್ರ ದಯ ಪರವಾಗಿಲ್ಲ. ಬಟ್ ಏನಂದ್ರೆ ಬೆಲೆ ಎಲ್ಲ ಏರಿಕೆ ಇದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಮನುಷ್ಯ ಬದುಕ್ಬೇಕಂದ್ರೆ ಭಾಳ ಕಷ್ಟ ಇದೆ. 500 ರೂಪಾಯಿ ಚಿಲ್ಲರೆ ಅಂಗಡಿ ತೊಗೊಂಡೋದ್ರೆ 1 ರೂಪಾಯಿ ಏನು ಮಿಕ್ಕಲ್ಲ, ಎಲ್ಲ ಅಲ್ಲೇ ಬೊಂಬಾಟ್ ಹಾಕ್ಬಿಡ್ತದೆ. ಹೆಂಗೆ ತಿನ್ನೋದು, ಹೆಂಗೆ ಸಾಯೋದು ಹೇಳಿ, ನೀವು ಹೇಳಿ. ಚಿನ್ನದ ಬೆಲೆ ನೋಡಿದ್ರೆ 10,000 ರೂಪಾಯಿ ಚಿನ್ನದ ಬೆಲೆ ಆಗಿದೆ. ಎಣ್ಣೆ ಬೆಲೆ ನೋಡಿದ್ರೆ ಇದು ಸನ್ಫ್ಲವರ್ ಎಣ್ಣೆ ಬೆಲೆ 167 ರೂಪಾಯಿ ಆಗಿದೆ. ಮೆಟ್ರೋ ನಮಗೆ 28 ರೂಪಾಯಿ ಇತ್ತು ಸಾರಿಗೆಯಿಂದ ನಾವು ಇಲ್ಲಿಗೆ ಬರೋಕೆ. ಇಲ್ಲಿ 40 ರೂಪಾಯಿ ಸಾರಿಗೆ ಮಾಡಿದ್ದಾರೆ. ಹೆಂಗೆ ಜೀವನ ಮಾಡೋದು, ಹೆಂಗೆ ಬದುಕೋದು ಹೇಳಿ ಮೇಡಮ್. ನಮ್ಗೆ ಭಾಳ ಕಷ್ಟ ಇದೆ. ವ್ಯಾಪಾರ ಆಗ್ತಾ ಇಲ್ವಾ? ವ್ಯಾಪಾರನೂ ತುಂಬ ಕಷ್ಟ ಇದೆ ಮೇಡಮ್. ಎಲ್ಲ ಆನ್ಲೈನ್ ವ್ಯಾಪಾರ ನಡೀತದೆ, ಆನ್ಲೈನ್ ಎಲ್ಲ ಮಾಡ್ತಾ ಇದ್ದಾರೆ. ವ್ಯಾಪಾರಗಳು ಭಾಳ ಕಷ್ಟ ಇದೆ. ಅಂದ್ರೆ ಆನ್ಲೈನ್ ಇಂದ ನಿಮ್ಗೆ ಹೊಡೆತ ಬಿದ್ದಿದೆ? ಆನ್ಲೈನಿಂದ ನಮ್ಗೆ ಭಾಳ ಕಷ್ಟ ಆಗಿದೆ. ನಮ್ಗೆ ಆನ್ಲೈನ್ 15 ನಿಮಿಷದಲ್ಲೆಲ್ಲ ಬಂದ್ಬಿಡ್ತದಿಲ್ಲ ಮೇಡಮ್. ಇಲ್ಲಿ ನೋಡಿ ಭಾಳ ತೊಂದರೆ ಇದೆ, ಜನಗಳು ಇಲ್ಲಿ ಬರ್ತಾ ಇಲ್ಲ ಮಾರ್ಕೆಟ್ಗೆ. ಚಿನ್ನದ ಬೆಲೆ ನೋಡಿದ್ರೆ ಅಷ್ಟಿದೆ, 10,000 ರೂಪಾಯಿ ಚಿನ್ನದ ಬೆಲೆ. ಎಣ್ಣೆ ಬೆಲೆ ನೋಡಿದ್ರೆ ಅಷ್ಟಿದೆ, ಅಕ್ಕಿ ಬೆಲೆ ನೋಡಿದ್ರೆ ಅಷ್ಟಿದೆ. ಏನು ಸಸ್ತಾ ಇದೆ ಹೇಳಿ ದೇಶದಲ್ಲಿ? ಏನು ಸಸ್ತಾ ಇಲ್ಲ. ಮನುಷ್ಯ ಹೆಂಗೆ ಜೀವನ ಮಾಡೋದು, ಹೆಂಗೆ ಜೀವನ ಮಾಡೋದು ಹೇಳಿ?